ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ. ಮತ್ತೇನು ಹೇಳ್ತಾ ಇದ್ದೀನಿ ಅಂದರೆ, ಕನಸಿನಲ್ಲಿ ತುಂಬ ಸರ್ಪಗಳು ಬಂದರೆ ಅಥವಾ ಮೇಲಿಂದ ಮೇಲೆ ಕನಸುಗಳಲ್ಲಿ ಸರ್ಪ ಬಂತಾ ಇದ್ದರೆ ಸರ್ಪ ದೋಷ ಇದೆ ಎಂದು ತಿಳ್ಕೊಳ್ಬೇಕು. ಮತ್ತು ಸರ್ಪಗಳನ್ನು ಹೊಡೆದಾಗ ಅದರ ದೋಷ ತಟ್ಟಬಾರ್ದು ಅಂದರೆ ಹೊಡೆದ ತಕ್ಷಣ ಅನಿವಾರ್ಯಕ್ಕೆ ಹೊಡಿಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅವುಗಳನ್ನು ಏನು ಮಾಡಬೇಕಂತ ಹೇಳ್ತಾ ಇದ್ದೇನೆ. ಸರ್ಪದೋಷ ಇದರ ಲಕ್ಷಣ: ಗಂಡ ಹೆಂಡತಿ ಜಗಳ ಆಗುತ್ತೆ, ಮದುವೆ ಆಗೋದಿಲ್ಲ, ಮದುವೆ ಆದರೂ ಮಕ್ಕಳಾಗೋದಿಲ್ಲ, ಉದ್ಯೋಗದಲ್ಲಿ ತುಂಬ ನಷ್ಟ ಆಗುತ್ತೆ, ಆರೋಗ್ಯ ಸಮಸ್ಯೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಸರ್ಪದೋಷನ ಇದೆ ಇಲ್ಲ ಅಂತ ನೋಡಿ ಬೇಗನೆ ಪರಿಹಾರ ಮಾಡಿಕೊಳ್ಬೇಕು. ಅದು ಅನಿವಾರ್ಯ ಸಂದರ್ಭದಲ್ಲಿ ನೀವು ಸರ್ಪವನ್ನು ಹೊಡೆದಾಗ ಅಥವಾ ಯಾರಿಂದಾದರೂ ಹೊಡೆಸಿದ್ರೂ ನಿಮಗೆ ಸರ್ಪ ಬರುತ್ತೆ. ನಿಮಗಿದ್ರೆ ಮೊಮ್ಮಕ್ಕಳು ನಿಮ್ಮ ವಂಶಕ್ಕೆ ಬರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಸರ್ಪಗಳನ್ನು ಹೊಡೆದ ತಕ್ಷಣ ಅವುಗಳನ್ನು ದಹನ ಮಾಡಬೇಕು. ಅದು ಮಾಡಿದ ನಂತರ ಸ್ವಲ್ಪ ಅಷ್ಟು ಮಟ್ಟಿಗೆ ದೋಷ ತಟ್ಟೋದಿಲ್ಲ. ಕೆಲವು ಅನಿವಾರ್ಯ ಕಾರಣಗಳಿಂದ ಸರ್ಪದೋಷ ಪರಿಹಾರ ಮಾಡಿಸ್ಲಿಕ್ಕೆ ಆಗುತ್ತಾ ಇಲ್ಲ ಅಂದಾಗ ಮನೆಯಲ್ಲಿ ನಾವು ಪರಿಹಾರನ ಸದ್ಯದ ಮಟ್ಟಿಗೆ ಮಾಡ್ಕೋಬಹುದು. ಒಂದೊಂದು ಪ್ರಾಣಿಯು ಒಂದೊಂದು ದೇವರ ವಾಹನವಾಗಿವೆ. ಕೃಷ್ಣನಿಗೆ ಎಡೆಯಾಗಿ, ವಿಷ್ಣುವಿಗೆ ಹಾಸಿಗೆಯಾಗಿ, ಶಿವನ ಕೊರಳಿಗೆ ಮಾಲೆಯಾಗಿ, ಗಣಪನ ಹೊಟ್ಟೆಗೆ ಸುತ್ತಿಕೊಂಡಿದೆ. ಮತ್ತು ಸರ್ಪದ ಪರಿಹಾರಕ್ಕಾಗಿ ನಾವು ಏನು ಮಾಡ್ಕೋಬೇಕು ಅಂತಂದರೆ ಮನೆಯಲ್ಲಿ ಗರುಡ ರಂಗೋಲಿನ ಹಾಕಬೇಕು. ಗರುಡನ ರಂಗೋಲಿ ಹಾಕೋದ್ರಿಂದ ಮನೆಯ ಒಳಗಡೆ ಸರ್ಪಗಳು ಪ್ರವೇಶ ಮಾಡೋದಿಲ್ಲ. ಗರುಡನ ರಂಗೋಲಿ ಮುಂದಿನ ವಿಡಿಯೋಯಲ್ಲಿ ಅಪ್ಲೋಡ್ ಮಾಡ್ತೇನೆ ಮುಂದೆ. ಸರ್ಪದೋಷಕ್ಕೆ ಪರಿಹಾರವಾಗಿ ಮನೆಯಲ್ಲಿ ನಾವು ಮುಡಿಪನ್ನು ಕಟ್ಟಿಡಬೇಕು. ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಮಾಡಿಸ್ಬೇಕು. ಅಥವಾ ಎಲ್ಲಾದರೂ ಸರ್ಪಗಳ ಗುಡಿಗಳಿದ್ದಲ್ಲಿ ಪರಿಹಾರನ ಮಾಡಿಸ್ಕೊಳ್ಬೇಕು. ಇಲ್ಲಾಂದರೆ ಅದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ವಂಶ ಪರಂಪರವಾಗಿ ಹಾಗೇ ಬರುತ್ತೆ. ಅದರಿಂದ ಮನೆಯಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಆಗುತ್ತೆ. ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಉದ್ಯೋಗದಲ್ಲಿ ಸಮಸ್ಯೆ, ಮದುವೆಯಲ್ಲಿ ಸಮಸ್ಯೆ, ಮಕ್ಕಳಾಗೋ ಸಮಸ್ಯೆ, ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅದಕ್ಕೆ ಆದಷ್ಟು ಬೇಗ ಸರ್ಪ ದೋಷ ಇದ್ದರೆ ಪರಿಹಾರ ಮಾಡಿಸ್ಕೊಳ್ಬೇಕು. ತುಂಬ ಕನಸಿನಲ್ಲಿ ಬರ್ತವೆ, ಎದುರುಗಡೆ ಕಾಣಿಸ್ತಾ ಇದ್ದರೆ ಸರ್ಪದೋಷ ಇದೆ ಎಂದೇ ಅರ್ಥ. ಕೆಲವೊಮ್ಮೆ ಮಕ್ಕಳು ಕೂಡ ತುಂಬ ಕಿರಿಕಿರಿ ಮಾಡುತ್ತವೆ. ಅವಾಗ ಕೂಡ ಮಕ್ಕಳಿಗೆ ಏನಾದರೂ ಸರ್ಪದೋಷ ಅದು ಇದ್ದಾಗ ಆ ಥರ ಮಾಡುತ್ತವೆ. ಕಾಲ ಸರ್ಪದೋಷ ಇದ್ದರೆ ತುಂಬ ಸಮಸ್ಯೆ ಬರುತ್ತವೆ. ಅದಕ್ಕೆ ಸರ್ಪದೋಷ ಪರಿಹಾರಕ್ಕಾಗಿ ಮನೆಯಲ್ಲಿಯೇ ಮಾಡಿಕೊಳ್ಬಹುದು. ಸದ್ಯಕ್ಕೆ ಏನು ಮಾಡಿಕೊಳ್ಬೇಕು, ಮುಡುಪು ಯಾವ ವಾರ ಕಟ್ಟಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆವಾಗಿ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಇನ್ನೊಬ್ಬರಿಗೂ ಶೇರ್ ಮಾಡಿ, ಇನ್ನೊಬ್ಬರಿಗೂ ಸಹಾಯ ಆಗುತ್ತೆ ಈ ವಿಡಿಯೋಯಿಂದ. ಸರ್ಪದೋಷ ಪರಿಹಾರಕ್ಕಾಗಿ ನಾವು ಶನಿವಾರ ದಿವಸ ಮುಡುಪನ್ನು ಕಟ್ಟಿಡಬೇಕು. ಆದರೆ ನಾಗಣ್ಣನ ಪೂಜೆನ ಮಾಡಿ, ಅಂದರೆ ಯಾವುದಾದ್ರೂ ಫೋಟೋ ಇರುತ್ತಲ್ಲ ನಾಗಣ್ಣಂದು, ಅಂದರೆ ಸರ್ಪದ ಫೋಟೋ ಪೂಜೆ ಮಾಡಿ ಉಪವಾಸ ಮಾಡಬೇಕು. ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು, ಅಂದರೆ 5 ವಾರ 11 ವಾರ. ನೀವು ಸರ್ಪದೋಷ ಯಾವ ಸ್ಥಳಕ್ಕೆ ಹೋಗಿ ಮಾಡಿಸ್ಬೇಕಂದಿರ್ತೀರಾ ಅಲ್ಲಿ ಹೋಗೋವರೆಗೂ ನೀವು ಮನೆಯಲ್ಲಿ ಶಾಂತವಾಗಿರಬೇಕು, ಆರೋಗ್ಯ ಇರಬೇಕು ಅಂತೆಲ್ಲ ಅಂದುಕೊಂಡ್ರೆ 21 ವಾರ ನೀವು ಹೋಗುವವರೆಗೂ ಎಷ್ಟಾಗುತ್ತೋ ಅಷ್ಟು ಉಪವಾಸಗಳನ್ನು ಮಾಡ್ತಾ ಬರಬೇಕು. ಮನೆಯಲ್ಲಿ ಮುಡುಪನ್ನು ಹೇಗೆ ಕಟ್ಟಿಡಬೇಕು ಅಂದರೆ, ಶನಿವಾರ ದಿವಸ ತಲೆ ಸ್ನಾನ ಮಾಡಿ ದೇವರ ಬರಲಿ ಪೂಜೆನ ಮಾಡಿಕೊಂಡು, ನಾಗನ ಪೂಜೆನ ಮಾಡಿ, ಮನೆಯಲ್ಲಿ ಫೋಟೋ ಇದ್ದರೆ ಇಲ್ಲ ಅಂದರೂ ಯಾವುದಾದ್ರೂ ಕೃಷ್ಣ ಶಿವನ ಫೋಟೋಗಳಿಕೊಳ್ಳಲಿ ಇರುತ್ತೆ, ಪೂಜೆನ ಮಾಡಿ ಎಷ್ಟಾದರೂ ದುಡ್ಡನ್ನ ಕಟ್ಟಿಡಬೇಕು. 21, 11, 51, 101 ಎಷ್ಟಾಯಿತು ಅಷ್ಟು ಹಳದಿ ವಸ್ತ್ರದಲ್ಲಿ ಕಟ್ಟಿ ಅರಿಶಿನ ಕುಂಕುಮನ ಹಾಕಿ ಪ್ರಾರ್ಥನೆನ ಮಾಡಿಕೊಳ್ಬೇಕು. ನಾನು ಬಂದು ಸಾವಕಾಶವಾಗಿ ಬಂದು ನಾನು ಸರ್ಪದೋಷ ಪರಿಹಾರ ಮಾಡಿಸ್ಕೊತೇನೆ. ಅಲ್ಲಿಯವರೆಗೂ ಮನೆಯಲ್ಲಿ ಎಲ್ಲ ನೆಮ್ಮದಿ ಆರೋಗ್ಯ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. ನೀವು ಯಾವಾಗ ಹೋಗ್ತೀರಾ ಆವಾಗ ಮುಡುಪನ್ನು ತಗೊಂಡು ಸರ್ಪದೋಷ ಮಾಡಲು ಒಯ್ಯಬೇಕು.